ರಾಯಚೂರು ಸಿರುವಾರ ತಾಲೂಕಿನ ಉಕ್ರಾಣಿ ಗ್ರಾಮದಲ್ಲಿ ದಲಿತ ಯುವತಿ ಅಶ್ವಿನಿ ಎಂಬುವವರ ಮೇಲೆ ನಡೆದಂತಹ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣವನ್ನು ಖಂಡಿಸಿ ದಲಿತ ಸಂಘಟನೆಗಳ ಮುಖಂಡರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು, ಸಂತ್ರಸ್ತ ಕುಟುಂಬಕ್ಕೆ ನ್ಯಾಯ ದೊರಕಿಸುವಂತೆ ಆಗ್ರಹಿಸಿದ್ದಾರೆ. ಗ್ರಾಮದ ಯುವತಿ ಅಶ್ವಿನಿ ಬಯಲು ಶೌಚಾಲಯಕ್ಕೆ ತೆರಳಿದ್ದಾಗ ಕಾಮಾಂಧರು ಆಕೆಯ ಮೇಲೆ ದೌರ್ಜನ್ಯ ಎಸಗಿ ಹತ್ಯೆ ನಡೆಸಿದ್ದಾರೆ. ಮೃತದೇಹವನ್ನು ಹೊರವಲಯದ ಬಾವಿಗೆ ಎಸೆದಿರುವ ಭೀಕರ ಘಟನೆ ಬೆಳಕಿಗೆ ಬಂದಿದ್ದು, ಈ ಭೀಕರ ಸುದ್ದಿ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಭೇಟಿ ನೀಡಿದ ದಲಿತ ಪರ ಸಂಘಟನೆಗಳ ನಾಯಕರು ಪ್ರತಿಭಟನೆ ನಡೆಸಿ ದುಷ್ಕರ್ಮಿಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ. ಉನ್ನತ ಪೊಲೀಸ್ ಅಧಿಕಾರಿಗಳ ಭೇಟಿ ಘಟನಾ ಸ್ಥಳಕ್ಕೆ ಬಳ್ಳಾರಿ ವಲಯದ ಐಜಿಪಿ ಹರ್ಷ ಹಾಗೂ ರಾಯಚೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ಪಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದರು. ಈ ವೇಳೆ ದಲಿತ ಮುಖಂಡರಾದ ತಿಪ್ಪಣ್ಣ ಬಾಗಲವಾಡಿ ಹಾಗೂ ಪ್ರಭುರಾಜ ಕೊಡ್ಲಿ ಅವರ ಐಜಿಪಿ ಮತ್ತು ಎಸ್ಪಿ ರವರ ಮುಂದೆ ತಮ್ಮ ಅಳಲನ್ನು ತೋಡಿಕೊಂಡರು. ಈ ಸಂಘಟನೆಯ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ಈ ನೀಚ ಕೃತ್ಯವನ್ನು ಎಸಗಿರ್ತಕ್ಕಂಥ ನರದಾಮರಿಗೆ ತಕ್ಷಣವೇ ಗಲ್ಲು ಶಿಕ್ಷೆ ವಿಧಿಸಬೇಕು. ದಲಿತರ ಮೇಲೆ ಏನು ಅತ್ಯಾಚಾರ ಅನ್ಯಾಯಗಳನ್ನು ತಡೆಯಲು ಮತ್ತು ರಕ್ಷಣೆಗೆ ಪ್ರತ್ಯೇಕವಾದ ಕಠಿಣ ಕಾನೂನು ಕ್ರಮವನ್ನು ಜಾರಿಗೆ ತರಬೇಕು. ಮತ್ತು ವಿದೇಶಗಳಲ್ಲಿ ಇರ್ತಕ್ಕಂತಹ ಮಾದರಿ ಏನು ಕಾನೂನಿದೆ, ತಕ್ಷಣವೇ ಅವರನ್ನು ಗಲ್ಲಿಗೆ ಏರಿಸಬೇಕು, ಇಲ್ಲ ಸ್ಥಳದಲ್ಲೇ ಎನ್ಕೌಂಟರ್ ಮಾಡಬೇಕು ಎಂದು ಸಂಘಟನೆಯ ಪ್ರಮುಖರಾದಂಥವರು ಒತ್ತಾಯಿಸಿದ್ದಾರೆ. ಆರೋಪಿಗಳನ್ನು ಶೀಘ್ರವೇ ಬಂಧಿಸಿ ಕಠಿಣ ಶಿಕ್ಷೆ ವಿಧಿಸದಿದ್ದರೆ ಜಿಲ್ಲಾದ್ಯಂತ ಉಗ್ರ ಹೋರಾಟ ನಡೆಸುವುದಾಗಿ ದಲಿತ ಸಂಘಟನೆಗಳ ಮುಖಂಡರು ಎಚ್ಚರಿಕೆ ನೀಡಿದ್ದಾರೆ. ಬದುಕ್ತಕ್ಕಂಥವ್ರು, ದಿನಗೂಲಿ ದುಡಿತಕ್ಕಂಥ ದುಡಿಮೆಯಿಂದ ಜೀವನ ಮಾಡ್ತಕ್ಕಂಥವ್ರು ಅಲ್ಲಿ ಬಣಿಮೆಗಳಲ್ಲಿ ಹಾಕೋದ್ರ ಮೂಲಕನೇ ಅಲ್ಲಿ ಇವು ಘಟನೆಗಳು ಉದ್ಭವ ಆಗ್ತಕ್ಕಂಥದ್ದು. ದಯವಿಟ್ಟು ತಾವು ಕೂಡಲೇ ಅಲ್ಲಿರ್ತಕ್ಕಂಥದ್ದೇನು ಆ ಸಾರ್ವಜನಿಕರಿಗೆ ಬಯಲು ಶೌಚಾಲಯ ಇವತ್ತೇನು ಆರ್ಥಿಕದಲ್ಲಿ ಸ್ವಲ್ಪ ಸಬಲೀಕರಣ ಆದವರು ಶೌಚಾಲಯಗಳು ಕಟ್ಕೊಂಡಿರ್ತಾರೆ, ಅವ್ರ ಬಗ್ಗೆ ನಾವು ಮಾತಾಡೋಕ್ಕಾಗಕ್ಕಿಲ್ಲ. ಇವತ್ತೇನು ಅಲ್ಲಿರ್ತಕ್ಕಂಥದ್ದು ಬಣಿಮೆಗಳನ್ನು ಕೂಡಲೇ ಇವತ್ತಿನಲ್ಲಿ ತೆರವುಗೊಳಿಸಿ ಆ ಕುಟುಂಬಕ್ಕೆ ಇವತ್ತಾಗಿರ್ತಕ್ಕಂಥ ನೋವನ್ನು ಮತ್ತೊಮ್ಮೆ ನಾವು ತುಂಬಲಿಕ್ಕೆ ಆಗ್ಲಿಕ್ಕಿಲ್ಲ ಸರ್. ದಯವಿಟ್ಟು ಇದನ್ನು ಭಾಳ ಗಂಭೀರವಾಗಿ ನೀವು ಕೈಗೊಳ್ಳಬೇಕು. ಇವತ್ತು ಏನಾಗಿದೆ ಅಂದರೆ, ಈ ರಾಜ್ಯದಲ್ಲಿ ನಮ್ಮ ಕರ್ನಾಟಕದಲ್ಲಿ ರಾಯಚೂರು ಜಿಲ್ಲೆ ವಿಶೇಷವಂದರೆ ನಮಗೆ ಭದ್ರತೆ ಇಲ್ಲ. ದಲಿತರು ಅಂದರೆ ಬಹಳಷ್ಟು ಕೀಳುಮಟ್ಟದಲ್ಲಿ, ಮೇಲ್ವರ್ಗದವರು ಕೆಲವರು ನಮ್ಮ ಜೊತೆಗೆ ಅನ್ಯೋನ್ಯತೆ ಬಾಂಧವ್ಯತೆ ಇದ್ರೂ ಸಹ ನಮ್ಮ ದಲಿತ ಹೆಣ್ಣು ಮಕ್ಕಳ ಮೇಲೆ, ದಲಿತ ಹೋರಾಟಗಾರರ ಮೇಲೆ, ದಲಿತ ವ್ಯಕ್ತಿಗಳ ಮೇಲೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ನೀವು ನಿಷ್ಠಾವಂತರಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನಬದ್ಧವಾಗಿ ನೀವು ಅಲಂಕರಿಸಿರ್ತಕ್ಕಂಥ ಯೂನಿಫಾರ್ಮ್ಗೆ ಘನತೆಯಾಗಿದೆ ಸರ್. ಇವತ್ತು ಹೆಂಗಾಗಿದೆ ಅಂದರೆ ಸರ್, ನಾವು ಬಿಂಬಿಸ್ತಕ್ಕಂಥದ್ದು ನಾವು ಯಾಕೆ ಬಿಂಬಿಸ್ತೀವಿ, ನಾವು ಯಾಕೆ ಆರೋಪ ಮಾಡ್ತೀವಿ ಅಂದರೆ, ನಮಗೆ ರಕ್ಷಣೆ ಕೊಡ್ತಕ್ಕಂಥವ್ರು ನೀವೇ. ನಾವು ಕಾನೂನು ಕೈ ತಗೋಬೇಕು, ಒಂದು ಸೆಕೆಂಡ್ ಆಗಲ್ಲ. ನಮಗೆ ಕಲಿಸಿರ್ತಕ್ಕಂಥ ಸಿದ್ಧಾಂತ ಏನಪ್ಪ ಅಂದರೆ, ನೀವು ಕಾನೂನುಬದ್ಧವಾಗಿ ಬದುಕಿ, ಕಾನೂನುಬದ್ಧವಾಗಿ ಹೋಗಿ, ಕಾನೂನುಬದ್ಧವಾಗಿ ಹೋರಾಟ ಮಾಡಿಕೇಸಿ ನೀವು ನ್ಯಾಯ ಪಡ್ಕೊಳ್ಳಿ ಅಂತ ಹೇಳಿದ್ರೆ, ಇವತ್ತು ಕಾನೂನುಬದ್ಧವಾಗಿ ನಮಗೆ ನ್ಯಾಯ ಸಿಗದೆ ಹೋದ್ರೆ ನಾವು ಏನು ಮಾಡ್ಬೇಕು ಸರ್? ಎಷ್ಟು ಜನ ಹೆಣ್ಮಕ್ಳನ್ನ ಕಳ್ಕೊಳ್ಬೇಕು, ಎಷ್ಟು ಜನ ಯುವಕರನ್ನ ಕಳ್ಕೋಬೇಕು, ಒಂದು ಭದ್ರತೆ ಇಲ್ವಾ? ಇವತ್ತು ನೋಡ್ತಾ ಇದೀವ ತೆಲಂಗಾಣದಲ್ಲಿ ಎಲ್ಲ ಅತ್ಯಾಚಾರ ಆಗಿರ್ತಕ್ಕಂಥವ್ರನ್ನ ಇಮಿಡಿಯೇಟ್ಲಿ ಆಗಿ ಶೂಟ್ ಆರ್ಡರ್ ಮಾಡಿ ಅಲ್ಲಿರ್ತಕ್ಕಂಥ ಎಸ್ಪಿಗಳು ಎಷ್ಟೋ ಉನ್ನತವಾದಂಥ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥದ್ದು ಇವತ್ತೆಲ್ಲ ಸಾಮಾಜಿಕ ನೋಡ್ತಾ ಇದ್ವಿ. ನೀವು ಆರೋಪಿಗಳು ಯಾರೇ ಆಗಿರಲಿ, ಯಾವ ಜಾತಿ ವರ್ಗದವರಾಗಿರಲಿ, ನಮಗೆ ಜಾತಿ ಮುಖ್ಯ ಅಲ್ಲ ಸರ್. ಮನುಷ್ಯನಲ್ಲಿ ಮಾನವೀಯತೆ ಭಾಳ ಇಂಪಾರ್ಟೆಂಟ್. ಏನು ಹುಟ್ಟುತ್ತಾನೆ ಜಾತಿ, ಆ ಜಾತಿ ಈ ಜಾತಿ ಅಂತ ಪ್ರತಿಯೊಬ್ಬರಿಗೆ ಬರ್ಲಿಕ್ಕಿಲ್ಲ. ನಿಷ್ಠಾವಂತರಾಗಿ ಏನು ಪ್ರಾಮಾಣಿಕವಾಗಿ ನೀವು ನಿಮ್ಮ